ಈ ಕ್ಷೇತ್ರಕ್ಕೆ ಬಂದ ಭಕ್ತಾದಿಗಳಿಗೆ ಇಲ್ಲಿ ಪ್ರತಿನಿತ್ಯವೂ ಅನ್ನದಾಸೋಹವಿದೆ. ಅನ್ನಪೂರ್ಣೆ ಸನ್ನಿಧಿಯಲ್ಲಿ ಸಮೃದ್ಧ ಭೋಜನ. ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ 3 ಹೊತ್ತಿಗೆ ಅನ್ನ ಸಂತರ್ಪಣೆ ನೆರವೇರುತ್ತೆ. ಹಾಗಿದ್ರೆ ಆ ಅನ್ನ ತಯಾರಾಗುವಂತಹ ಬಗೆ ಹೇಗೆ ಅದನ್ನು ತಿಳಿಸ್ಕೊಡ್ಲಿಕ್ಕೆ ನಾವಿವತ್ತು ಈಗ ಭೋಜನ ಶಾಲೆಯಲ್ಲಿ ಇರುವಂಥದ್ದು. ಭೋಜನ ಶಾಲೆಯ ಪ್ರಮುಖ ಬಾಣಸಿಗರಾಗಿರುವಂತಹ ರವೀಂದ್ರ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ರವೀಂದ್ರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. 3 ಹೊತ್ತಿಗೆ ಅನ್ನ ಸಂತರ್ಪಣೆ ನೆರವೇರುತ್ತೆ. ಅನ್ನಪೂರ್ಣೇಶ್ವರಿಯ ದೇಗುಲ ಇದು. ಹಾಗಾಗಿ ಇಲ್ಲಿ ಅನ್ನ ತಯಾರಾಗುವಂತಹ ಬಗೆ ಹೇಗೆ ಅಂತ, ಎಷ್ಟು ಹೊತ್ತಿಗೆ ಆರಂಭ ಆಗುತ್ತೆ ನಿಮ್ಮ ಕಾರ್ಯ? ನಾವು ಬೆಳಗ್ಗೆ 6:30ಗೆ ಬರ್ತೇವೆ. 9 ಗಂಟೆಗೆ ಒಂದೆಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ತೇವೆ. ಆಮೇಲೆ ಒಂದು ಸಾರು, ಸಾಂಬಾರು, ಪಾಯಸ, ಒಂದು 3 ಕ್ವಿಂಟಲ್ ಅನ್ನ ಮಾಡ್ತೀವಿ ಫಸ್ಟಿಗೆ. ಆಮೇಲೆ 11 ಗಂಟೆಗೆ ಬಂದು ಮತ್ತೆ ನಾವು ಬೇಕಾದಾಗ ರೆಡಿ ಮಾಡಿ ಕೊಡ್ತೇವೆ. ಅಂದರೆ ಒಂದು ಸಲಕ್ಕೆ ಇದರಲ್ಲಿ ಎಷ್ಟು ತಯಾರಾಗುತ್ತೆ ಅಂತ? ಇದು ಒಂದು ಫುಲ್ಲು ಮಾಡಿದರೆ 2,000 ಜನರಿಗೆ ಸಾರು ಆಗ್ತದೆ. ಒಂದು ಕುಕ್ಕರಲ್ಲಿ ಸಾಂಬಾರು ಆಗ್ತದೆ. ಮತ್ತು ಅನ್ನ 60 kg, ಒಂದು ಟ್ರಿಪ್ಪಲ್ಲಿ 60 kg ಅನ್ನ ಮಾಡ್ತೀವಿ. ಅದರಲ್ಲಿ ಲೆಕ್ಕದಲ್ಲಿ 4 ಕುಕ್ಕರ್ ಆದರೆ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ಅನ್ನ ಮಾಡ್ತೀವಿ. ಕಡಿಮೆ ಆದ ಪರಿಸ್ಥಿತಿಯಲ್ಲಿ ನಾವು ಅಂದಾಜು ಮಾಡಿ ಮತ್ತೆ ಮಾಡಿಕೊಡ್ತೀವಿ. ಒಂದೊಂದು ಅಂದಾಜು ನಮಗೆ ಅಂದಾಜು ಹೆಚ್ಚು ಅಂತಂದ್ರೆ ಎಷ್ಟು ಜನರಿಗೆ ಅಡುಗೆ ಮಾಡಿದ್ದೆ ಅಂತ ಇಲ್ಲಿ ಒಂದು ದಿನ? 5,000 6,000 ಜನರಿಗೆ ಮಾಡ್ತೀವಿ. ಒಂದೇ ದಿನಕ್ಕೆ ನಿಮಗೆ ಒಂದು ಲೆಕ್ಕ ಆಗಿದೆಯಾ? 17-20 ಸಾವಿರ ಗಟ್ಟಲೆ ಜನರಿಗೆ ಮಾಡಿ ನವರಾತ್ರಿ ಟೈಮಲ್ಲಿ, ಜಾತ್ರೆ ಟೈಮಲ್ಲೆಲ್ಲ ಮಾಡಿಕೊಡ್ತೀವಿ. ಬಟ್ ಆಗಲೂ ಕೂಡ ಜನ ಅಷ್ಟೇ ಇರ್ತಾರ ನಿಮಗೆ ಅಲ್ಲಿ? ಮಾನಸಿಕರ ಹೆಚ್ಚಿಗೆ ಸಂಖ್ಯೆ ತಗೋತೀರಾ ಹೇಗೆ? ಇಲ್ಲ, ಚಾಂತಿ ನಾವು ಅಸ್ಟೆಂಟ್ ಅಂತ ಹೇಳಿ ಇಬ್ಬರು ಇರ್ತಾರೆ. ನಮಗೆ ಜನ ಬೇಕು ಅಂತಂದ್ರೆ ಮತ್ತೆ 2 ಜನ ಜಾತ ಆಡ್ತೀವಿ. ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಿದ್ರಿ? ನಾವು ಮಾಮೂಲಿ 22 ಜನ ಇರ್ತೀವಿ. ಇಂಥ ಕಾರ್ಯಕ್ರಮದಲ್ಲಿ ನಾವು ಎಷ್ಟು ಹೊರಗಡೆಯಿಂದ ಜನ ಕರೆಸ್ತೀವಿ, ಬಡ್ಸೋಕ್ಕೆ ಅದಕ್ಕಿಂತ ಜನ ಕರೆಸ್ತೀವಿ. ಒಟ್ಟು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾನು 7 ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ನಿಮ್ಮೊಂದಿಗೆ ಇರುವಂಥ ಎಲ್ಲರ ಸಹಕಾರದೊಂದಿಗೆ ಇದು ನಡ್ಕೊಂಡು ನಡ್ಕೋತೆ. ಬೆಳಿಗ್ಗೆ ತಿಂಡಿ ಯಾವ ರೀತಿ ಇರುತ್ತೆ? ತಿಂಡಿ ಅವಲಕ್ಕಿ ಕಾಫಿ ಕೊಡ್ತೀವಿ. ಅವಲಕ್ಕಿ ಎಲ್ಲ ರೆಡಿ ಮಾಡಿ ಕೊಡ್ತೀವಿ. ಅಲ್ಲಿ ಕಲಿಸ್ತಾರೆ, ನಮ್ಮ ಅಸ್ಟೆಂಟ್ಗಳು ಇರ್ತಾರೆ, ಕಲಿಸ್ತಾರೆ. ಮತ್ತು ಕಾಫಿ ರಾತ್ರಿ ಕೂಡ ಮತ್ತೆ ರಾತ್ರಿ 6 ಗಂಟೆ ಬಂದು ಮತ್ತೆ ರೆಡಿ ಮಾಡ್ತೀವಿ. ರಾತ್ರಿ 10 ಗಂಟೆ ತನಕ ಬಿಡ್ತೀವಿ. ಸೊ ದಿನದ 24 ಗಂಟೆಯೂ ಆಗ್ತಾರೆ. ಅಂತೂ ಬಹು ಪ್ರಮಾಣದಲ್ಲಿ ಅಡುಗೆ ಸಿದ್ಧಗೊಳ್ಳುತ್ತದೆ. ಅಷ್ಟೇ ಪ್ರಮಾಣದಲ್ಲೇ ಭಕ್ತರು ಬಂದು ದಾಸೋಹವನ್ನು ಸ್ವೀಕರಿಸುತ್ತಾರೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತೆ ಅಂತ ಅನನ್ಯ ಭಕ್ತಿಯಿಂದ ಬೇಡುವ ಪ್ರತಿ ಭಕ್ತನನ್ನು ಅನ್ನಪೂರ್ಣೆ ಆಶೀರ್ವದಿಸುತ್ತಾಳೆ, ಹರಸುತ್ತಾಳೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಈ ಬಾರಿ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಮಾಡಿಸಿದ್ದಾಯಿತು. ಆ ತಾಯಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿಸಲಿ ಎನ್ನುವ ಆಶಯದೊಂದಿಗೆ ಮತ್ತೆ ಮುಂದಿನ ವಾರ ಇನ್ನೊಂದು ಸುಂದರ ಗುಡಿಯ ದರ್ಶನದಲ್ಲಿ ನಿಮ್ಮ ಭೇಟಿ. ಅಲ್ಲಿಯವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.